ಅವನು ಹೇಳುತ್ತಾನೆ, ಏಯ್ ಆ ಕುರುಬರಿಗೆ ಏನು ಗೊತ್ತು, ಕುರಿ ಕಾಯ ಕುರುಬರು ಅಂತೀಯ. ಏಯ್ ಮೋಡ, ಎಚ್ಚರಿಕೆ, ಕುರುಬರ ಅಂದರೆ ಏನು ಅಂದ್ಕೊಂಡಿದೀಯ? ಗದ್ದಿಗೆ ಆಸೆ ಕೂತ್ಕೊಂಡರೆ ನಾವು ಕುರುಬರು ಕನಕದಾಸರಾಗಿರುತ್ತೇವೆ. ಕನಕದಾಸರಾಗಿ ಗದ್ದಿಗೆ ಮೇಲೆ ಕೂತ್ಕೊಂಡರೆ ವರ ಕೊಡುತ್ತೇವೆ, ವರ. ಸಿಡಿಗಿ ಬಿದ್ದು ನಿಂತ ಕಂಡರೆ ಸಂಗೊಳ್ಳಿ ರಾಯಣ್ಣ ಥರ ಹೋರಾಡುವೆ. ಸುಮ್ಮನೆ ಕುರುಬರಲ್ಲ, ಕೂತುಕೊಂಡರೆ ಕುರುಬ, ಸಿಡಿಗೆದ್ದು ನಿಂತ ಕಂಡರೆ ಕಿರುಬ. ಆ ಥರ ಕುರುಬರು. ಕುರುಬರನ್ನು ಕೆಣಕಬೇಡಿ, ಕೆಣಕಿಯವರನ್ನು ಸುಮ್ಮನೆ ಮೌನವಾಗಿ ಇರುವಂಥ ಕುರುಬರನ್ನು ಕೆಣಕಿದರೆ ಅಂದರೆ ಸಂಗೊಳ್ಳಿ ರಾಯಣ್ಣ ಥರ ಹೋರಾಡುವರು ನಾವು ಕುರುಬರು. ಸುಮ್ಮನೆ ಇದ್ದರೆ ಸುಮ್ಮಿರುತ್ತೇವೆ, ವರ ಕೊಡುತ್ತೇವೆ. ಸಿಡಿಗಿ ಬಿದ್ದು ಎದ್ದು ನಿಂತುಕೊಂಡರೆ ಕುರುಬರನ್ನು ಸುಮ್ಮನೆ ಮೌನವಾಗಿರುತ್ತಾರೆ ಕುರುಬರು. ಅವರನ್ನು ಕೆಣಕಿ ನೀನು ನಿಂತುಕೊಂಡರೆ ಸಂಗೊಳ್ಳಿ ರಾಯಣ್ಣ ಥರ ಹೋರಾಡುತ್ತೇವೆ. ಕುರುಬರನ್ನು ಸುಮ್ಮನೆ ಕೇವಲಾಗಿ ಯಾರು ನೋಡಬೇಡಿ. ಸುಮ್ಮನಿದ್ದರೆ ಕುರುಬ, ಸಿಡಿಗೆದ್ದರೆ ಕಿರುಬ ಅಂತ ಕುರುಬರು ನಾವು. ಕುರುಬರನ್ನು ಯಾವತ್ತೂ ಕೇವಲಾಗಿ ನೋಡಬೇಡಿ. ಗದ್ದಿಗೆ ಆಸೆ ಕೂತ್ಕೊಂಡರೆ ಕನಕದಾಸರಾಗಿ ದೇವರು ಥರ ವರವನ್ನು ಕೊಡುತ್ತೇವೆ. ಅವರನ್ನು ಕುರುಬರನ್ನು ನೀವು ಕೆಣಕಿ ನಿಂತುಕೊಂಡರೆ ಸಂಗೊಳ್ಳಿ ರಾಯಣ್ಣ ಥರ ಹೋರಾಡುತ್ತದೆ. ಸುಮ್ಮನೆ ಕುರುಬರನ್ನು ಯಾವತ್ತೂ ಕೇವಲ ನೋಡಬೇಡಿ. ಓಕೆ. ಜೈ ಹಿಂದ್, ಜೈ ಕರ್ನಾಟಕ.